ಯಾಕೇನಾಯ್ತು? ಯಾಕೆ ಅಳ್ತಿದ್ಯಾ? ಸುಬ್ಬಣ್ಣ, ಯಜಮಾನ್ರು ಹೆಂಗವ್ರೆ? ಯಜಮಾನ್ರು ಚೆನ್ನಾಗಿದ್ದಾರೆ ಸಾವಿತ್ರಿ, ನೀನ್ ಯಾಕೆ ಕಳ್ತಿದ್ಯಾ? ಇದಕ್ಕಿದ್ದಂಗೆ ಯಜಮಾನ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ? ನೀನ್ ಹುಷಾರಾಗಿದ್ಯಾ ತಾನೆ? ನನ್ಗೇನಾಗಿಲ್ಲ ಸುಬ್ಬಣ್ಣ, ಆದ್ರೆ ಯಜಮಾನ್ರಿಗೆ ಏನಾದ್ರು ಆಗ್ಬಿಡುತ್ತೇನೋ ಅನ್ನೋ ಭಯ ಆಗ್ತಯ್ಯ. ಯಜಮಾನ್ರಿಗೆ ಇವತ್ತು ಆಕ್ಸಿಡೆಂಟ್ ಆಯ್ತು. ಅವ್ರಿಗೆ ಏಟಾಗಿದ್ದು ನಿನ್ಗೆ ಗೊತ್ತಾಯ್ತು? ಆಕ್ಸಿಡೆಂಟಾ? ಅದೆಲ್ಲ ಏನಿಲ್ಲ ಸುಬ್ಬಣ್ಣ. ಈ ವಿಜಯಾಂಬಿಕಾ ಶ್ರಾವಣಿ ಮೇಲಿರೋ ಕೋಪಕ್ಕೆ ಯಜಮಾನ್ರ ಮೇಲೆ ಕಲ್ಲು ಹೊಡೆಸಿದಾಳೆ. ಸಾವಿತ್ರಿ, ಏನ್ ಹೇಳ್ತಿದ್ಯಾ ನೀನು? ಹೌದು ಸುಬ್ಬಣ್ಣ, ನೇರವಾಗಿ ನಿಂತು ಎದುರಿಸೋ ಧೈರ್ಯ ಈ ವಿಜಯಾಂಬಿಕಾಗೆ ಎಲ್ಲಿದೆ? ವಿಜಯಾಂಬಿಕಾ ಫೋನಲ್ಲಿ ಮಾತಾಡ್ತಿದ್ದನ್ನ ಕೇಳಿದೆ. ಶ್ರಾವಣಿ ವಿಜಯಾಂಬಿಕಾಗೆ ಸವಾಲು ಹಾಕಿದ್ದಕ್ಕೆ ವಿಜಯಾಂಬಿಕಾ ಸೇಡ್ ತೀರ್ಸ್ಕೊಂಡವಳೆ. ಇದೆಲ್ಲ ಆದ್ರೂ ಅದ್ಯಾವ್ರು ಇವ್ರಿಗೆ ಶಿಕ್ಷೆನೆ ಕೊಡ್ತಾ ಇಲ್ಲ. ಯಜಮಾನ್ರಿಗೆ ಮೋಸ ಮಾಡಿ ಈ ಮನೆ ಆಸ್ತಿ ಎಲ್ಲ ಕಿತ್ಕೊಂಡ್ರು. ಅಷ್ಟು ಸಾಲದು ಅಂತ ಈ ರೀತಿ ನೋವು ಬೇರೆ ಕೊಡ್ತಾವಳೆ. ಸರಿ ಸಾವಿತ್ರಿ, ಈಗ ನಮ್ಗೆ ವಿಷಯ ಹೇಳ್ದಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀನು ಧೈರ್ಯವಾಗಿರು ಸಾವಿತ್ರಿ. ಸರಿ. ಇಷ್ಟೆಲ್ಲ ಆದರೂ ಯಜಮಾನ್ರು ಏನಕ್ಕೆ ನಮ್ಮಿಂದ ವಿಷಯ ಮುಚ್ಚಿಟ್ರು? ನಾವು ದಾರಿಲಿ ಬರ್ತಾ ಇದ್ದಾಗ ಸಡನ್ನಾಗಿ ಒಂದು ಆಟೋ ಅಡ್ಡ ಬಂದ್ಬಿಡ್ತು. ಇವರು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಕಡೆ ತಿರುಗಿದ್ರೆ ಆಗ ಮರ ಇತ್ತಲ್ಲ, ಹಣೆಗೆ ಸ್ವಲ್ಪ ಪೆಟ್ಟಾಯಿತು ಅಷ್ಟೇ. ಈ ವಿಜಯಾಂಬಿಕಾ ಶ್ರಾವಣಿ ಮೇಲಿರೋ ಕೋಪಕ್ಕೆ ಯಜಮಾನ್ರ ಮೇಲೆ ಕಲ್ಲು ಹೊಡೆಸಿದಾಳೆ. ಶ್ರಾವಣಿ ವಿಜಯಾಂಬಿಕಾಗೆ ಸವಾಲು ಹಾಕಿದ್ದಕ್ಕೆ ವಿಜಯಾಂಬಿಕಾ ಸೇಡ್ ತೀರ್ಸ್ಕೊಂಡವಳೆ. ಸುಬ್ಬು, ಏನಾಯ್ತು? ಯಾಕೆ ಹಿಂಗೆ ಕೂತ್ಬಿಟ್ಟೆ? ಏನೋ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಮೇಡಮ್. ಸುಬ್ಬು, ಏನೋ ಮುಚ್ಚಿಡ್ತಿದ್ಯಾ ನೀನು. ನಂಗೆ ಯಾರ್ದೋ ಕಾಲ್ ಬಂತಲ್ಲ, ಯಾರ್ದು? ಅದು ಸಾವಿತ್ರಿ ಫೋನ್ ಮಾಡಿದ್ಲು. ಸಾವಿತ್ರಿನಾ? ಅವಳಿಗೇನಾದರೂ ಆಯ್ತಾ? ಯಾರಾದರೂ ಏನಾದರೂ ತೊಂದರೆ ಕೊಟ್ರಾ? ಇಲ್ಲ ಮೇಡಮ್, ಸಾವಿತ್ರಿಗೆ ಯಾರಿಂದನೇನು ತೊಂದರೆ ಆಗಿಲ್ಲ. ಆದರೆ ವಿಜಯಾಂಬಿಕನಿಂದ ಯಜಮಾನ್ರಿಗೆ ತೊಂದರೆ ಆಗಿದೆ. ಅಪ್ಪನ ತೊಂದರೆ ಆಗಿದೆಯಾ? ಏನು ತೊಂದರೆ ಆಗಿದೆ? ಯಜಮಾನ್ರು ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ರು ಮೇಡಮ್. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಏಟಾಗಿಲ್ಲ. ವಿಜಯಾಂಬಿಕಾ ಒಂದಷ್ಟು ಜನ ಹುಡುಗರನ್ನ ಕಳಿಸಿ ಯಜಮಾನ್ರ ಮೇಲೆ ಕಲ್ಲು ಬಿಸಾಕ್ಸಿದ್ದಾಳೆ. ನೀವು ಅವಳ ಬ್ಯಾನರ್ ಮೇಲೆ ಕಲಿಸಿದ್ರಲ್ಲ ಮೇಡಮ್, ಅದಕ್ಕೆ ಯಜಮಾನ್ರ ಮೇಲೆ ಸೇಡ್ ತೀರಿಸ್ಕೊಂಡಿದ್ದಾಳೆ. ಇಲ್ಲ ಸುಬ್ಬು, ಇನ್ನು ನಾವು ಅಣ್ಣ ಸುಮ್ಮನೆ ಬಿಡಬಾರ್ದು. ಹಾಗಂತ ನಾವು ದುಡುಕಿ ಏನೂ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ ಮೇಡಮ್. ಮೊದಲೇ ಯಜಮಾನ್ರ ಮೇಲೆ ಎಲ್ಲ ತಪ್ಪು ತಿಳ್ಕೊತಾ ಇದ್ದಾರೆ, ಕೆಟ್ಟ ಕೆಟ್ಟ ಆಪಾದನೆಗಳು ಹೊರಿಸ್ತಾ ಇದ್ದಾರೆ, ನ್ಯೂಸು ಮೀಡಿಯಾ ಅಂತ ಏನೇನೋ ಆಗ್ಬಿಡುತ್ತೆ ಮೇಡಮ್. ನಾವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು, ಇಲ್ಲಾಂದರೆ ಎಲ್ಲ ತಪ್ಪು ನಮ್ಮ ಮೇಲೆ ಬಂದ್ಬಿಡುತ್ತೆ. ಇದೆಲ್ಲದ್ರ ಮಧ್ಯ ನಾವು ದುಡುಕಿ ನಿರ್ಧಾರ ತಗೊಂಡ್ರೆ ಯಜಮಾನ್ರ ಮೇಲೆ ಮತ್ತೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನಿಜ ಸುಬ್ಬು, ಆದರೂ ಅವಳನ್ನ ಸುಮ್ಮನೆ ಬಿಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಏನು ಮಾಡೋದು ಮೇಡಮ್? ಈಗ ಅವಳ ಹತ್ರ ದುಡ್ಡಿದೆ, ಅಧಿಕಾರದಲ್ಲಿರೋರೆಲ್ಲ ಅವಳು ಹಿಂದೆ ಇದ್ದಾರೆ. ಅವಳು ಗೆಲ್ಬೋದು ಅನ್ನೋ ಭ್ರಮೆ ಇರ್ತಾಳೆ. ಅವಳನ್ನು ಸೋಲ್ಸೋದಕ್ಕೆ ನಾವು ಏನಾದರೂ ಪ್ರಯತ್ನ ಮಾಡಲೇಬೇಕು ಮೇಡಮ್. ಅದಕ್ಕೆ ನಾವೀಗ ಅವಳನ್ನ ಸೋಲ್ಸೋದಕ್ಕೆ ಬೇರೆ ಥರನೇ ಯೋಚನೆ ಮಾಡಬೇಕು. ಹೇಗಂದರೆ ಅವಳ ಹತ್ರ ಪವರ್ ಇದೆಯಲ್ಲ, ಆ ಪವರ್ನ ಮೊದಲು ಕಿತ್ಕೋಬೇಕು.